ಹಾಯ್ ಗೈಸ್, ನಾನು ಇವತ್ತು ಗೆಟ್ ಅನ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ ಫಾರ್ ಅ ಚೇಂಜ್. ಯಾವಾಗಲೂ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿ ನನಗೂ ಕೂಡ ಬೋರ್ ಆಗಿತ್ತು. ಅದಕ್ಕೆ ಮನೆ ಹತ್ರ ಇರಬೇಕಾದ್ರೆ ಫುಲ್ ಈ ಥರ ದೊಗ್ಳೆ ಶರ್ಟ್ ಪ್ಯಾಂಟ್ ಹಾಕೊಂಡಿರೋದಕ್ಕೆ ಇಷ್ಟ ಆಗುತ್ತೆ. ಬಟ್ ಹೊರಗಡೆ ಹೋಗ್ತಾ ಇದೀವಿ ಅಂತ ಅಂದರೆ ಐ ಡೋಂಟ್ ಹ್ಯಾವ್ ಎನಿ ಚಾಯ್ಸ್. ಚೆನ್ನಾಗಿ ರೆಡಿ ಆಗಬೇಕಾಗುತ್ತೆ, ಪ್ರೆಸೆಂಟಬಲ್ ಆಗಿರಬೇಕಾಗುತ್ತೆ. ಜಾಸ್ತಿ ಮೇಕಪ್ ಏನು ಯೂಸ್ ಮಾಡಿಲ್ಲ ಅಂತ ಅಂದರೆ ಝೂಡಿಯೋದು ವೆಟ್ ವೈಪ್ಸ್ ಯೂಸ್ ಮಾಡ್ತೀನಿ. ಹೆವಿ ಬೇಸ್ ಇತ್ತು ಅಂತ ಅಂದರೆ ಐ ಯೂಸ್ ಬೇಸ್ ಕ್ಲಬ್ ಗೋಟ್ ಮಿಲ್ಕ್ ಫೇಸ್ ವಾಶ್. ತುಂಬಾ ನನ್ನ ಸ್ಕಿನ್ನ ಸ್ಮೂತ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ ಈ ಫೇಸ್ ವಾಶ್. ಆಫ್ಟರ್ ಎವ್ರಿ ವಾಶ್ ನನ್ನ ಸ್ಕಿನ್ ತುಂಬ ಸಾಫ್ಟ್ ಅಂತ ಅನಿಸುತ್ತೆ. ಐ ಹ್ಯಾವ್ ಬೀನ್ ಯೂಸಿಂಗ್ ಆಲ್ಮೋಸ್ಟ್ ಫಾರ್ 3 ವೀಕ್ಸ್ ನಾವು. ನಂಗೆ ತುಂಬ ಇಷ್ಟ ಆಗಿದೆ. ಸೊ ಬಟ್ ಇವತ್ತು ನಾನು ಜಸ್ಟ್ ಝೂಡಿಯೋದು ಮೇಕಪ್ ರಿಮೂವರ್ ವೈಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೀನಿ ನಾನು, ಬಿಕಾಸ್ ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ ಅಂತ. ಬಿಫೋರ್ ಇದನ್ನ ಯೂಸ್ ಮಾಡೋದಕ್ಕೆ ಮುಂಚೆ ನಾನು ಜಸ್ಟ್ ಒಂದು ಸ್ವಲ್ಪ ವಾಟರ್ನ ಸ್ಪ್ರೇ ಮಾಡ್ಕೊತೀನಿ. ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಇರುವಂಥ ಡಸ್ಟ್ ಎಲ್ಲ ಪ್ರಾಪರ್ ಆಗಿ ರಿಮೂವ್ ಆಗುತ್ತೆ. ಆಮೇಲೆ ಡೈರೆಕ್ಟ್ ಆಗಿ ಹೋಗಿ ಒಂದ್ಸತಿ ನಾನು ಫೇಸ್ ವಾಶ್ ಮಾಡ್ಕೊತೀನಿ. ಫೇಸ್ನ ಒಂದ್ಸತಿ ವಾಶ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ನಾನು ಡ್ಯಾಬ್ ಮಾಡ್ತೀನಿ. ಫುಲ್ ಉಜ್ಜಲ್ಲ, ಬಿಕಾಸ್ ಪಿಂಪಲ್ ಏನಾದರೂ ಇದ್ರೆ ಅದೆಲ್ಲ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ 4 to 5 hours ಇಂದ ಲಿಪ್ಸ್ಟಿಕ್ ಎಲ್ಲ ಹಾಕಿರೋದ್ರಿಂದ ನಾನು ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಝೂಡಿಯೋ ಅಲ್ಲಿ ತಗೊಂಡಿದ್ದು. ಅಗೇನ್ ದಿಸ್ ಕಾಸ್ಟೆಡ್ ಮಿ ಅರೌಂಡ್ 199. ಇದು ಲಿಪ್ ಸ್ಕ್ರಬ್ ಮತ್ತು ಲಿಪ್ಸ್ಟಿಕ್, ಇದು ಲಿಪ್ ಕಿಟ್ ಅಂತ ಬರುತ್ತೆ, ಅದರಲ್ಲಿ ಸಿಕ್ಕಿದ್ದು. ಇದು ಬ್ಲೂಬೆರಿ. ದಿಸ್ ಸ್ಮೆಲ್ಸ್ ಸೋ ಅಮೇಝಿಂಗ್. ಜಸ್ಟ್ ನಾನು ಇದನ್ನು ನನ್ನ ಲಿಪ್ಸ್ಗೆ ಅಪ್ಲೈ ಮಾಡ್ಕೊತೀನಿ. ದಟ್ ಇಸ್ ಇಟ್. ನನ್ನ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಹೀಗಿರುತ್ತೆ ಸದ್ಯದ ಸ್ಕಿನ್ ಕೇರ್ ರೊಟೀನ್. ನಾನು ಯೂಶಲಿ ಚೇಂಜ್ ಮಾಡ್ತಾ ಇರ್ತೀನಿ. ನಾನು ಒಂದೇ ಸ್ಕಿನ್ ಕೇರ್ ರೊಟೀನ್ಗೆ ಸ್ಟಿಕ್ ಆನ್ ಆಗೋದಿಲ್ಲ, ಬಿಕಾಸ್ ನಾನು ಪ್ರಾಡಕ್ಟ್ಸ್ನ ಟ್ರೈ ಮಾಡ್ತಾ ಇರಬೇಕು. ನನಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಟ್ರೈ ಮಾಡೋದಂದರೆ ತುಂಬ ಇಷ್ಟ. ಮತ್ತು ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡೋದ್ರಿಂದ ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಟ್ರೈ ಮಾಡಿ ರಿವ್ಯೂ ಹೇಳೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಡಿಫ್ರೆಂಟ್ ರೊಟೀನ್ಸ್ನ ಇಟ್ಕೊಂಡಿರ್ತೀನಿ ಮತ್ತು ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಸೊ ಫಾರ್ ಟುಡೇಸ್ ವಿಡಿಯೋ ದಿಸ್ ವಾಸ್ ಮೈ ಸ್ಕಿನ್ ಕೇರ್ ರೊಟೀನ್. ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಕೂಡ ತಿಳಿಸೋದನ್ನ ಮರಿಬೇಡಿ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.